ನಮಸ್ಕಾರ ವೀಕ್ಷಕರೇ. ಈಗ ಮುಂದಿನ ಶ್ಲೋಕ 4ನೇ ಅಧ್ಯಾಯದ 40ನೇ ಶ್ಲೋಕ. ಅಜ್ಞಶ್ಚ ಶ್ರದ್ಧಧಾನಶ್ಚ ಸಂಶಯಾತ್ಮ ವಿನಶ್ಯತಿ ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಅಜ್ಞಶ್ಚ ಅಶ್ರದ್ಧಧಾನಶ್ಚ, ವಿವೇಕಹೀನನು. ಅಜ್ಞ ಅಂದ್ರೆ ಜ್ಞಾನವನ್ನು ಹೊಂದಿದವನು ಅಂತ. ಅಜ್ಞ ಅಂದ್ರೆ ವಿವೇಕರಹಿತನಾದವನು ಅಥವಾ ಜ್ಞಾನವನ್ನು ಹೊಂದದೇ ಇರುವವನು. ಅಜ್ಞಶ್ಚ ಅಶ್ರದ್ಧಧಾನಶ್ಚ ಅಂದ್ರೆ ಶ್ರದ್ಧೆ ಇಲ್ಲದೆ ಇರುವವನು. ಶ್ರದ್ಧೆ ಯಾವುದರಲ್ಲಿ ಇಲ್ಲದೆ ಇರುವವನು, ಹೀಗೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ ಹಾಗೆ ಗುರು ಮತ್ತು ವೇದ ವಾಕ್ಯದಲ್ಲಿ ಯಾರಿಗೆ ಶ್ರದ್ಧೆ ಇಲ್ಲವೋ ಅವರಿಗೆ ಏನಾಗತ್ತೆ ಅಂತ ಈ ಶ್ಲೋಕದಲ್ಲಿ ವಿವರಿಸಲಾಗಿದೆ. ಅಜ್ಞಶ್ಚ ಶ್ರದ್ಧಧಾನಶ್ಚ ಸಂಶಯಾತ್ಮ ವಿನಶ್ಯತಿ. ಯಾರು ಹೀಗೆ ಅಜ್ಞರು, ಶ್ರದ್ಧೆ ಇಲ್ಲದವರು ಇರ್ತಾರೋ ಅಥವಾ ಈ ವಿಷಯಗಳಲ್ಲಿ ಸಂಶಯ ಹೊಂದಿದ್ದಾರೋ ಅವರು ವಿನಾಶ ಹೊಂದುತ್ತಾರೆ ಅಂತ ಹೇಳಲಾಗಿದೆ. ಅಯಂ ಲೋಕಃ ನ ಅಸ್ತಿ ಅಂದ್ರೆ ಈ ಲೋಕದಲ್ಲೇ ಅವರಿಗೆ, ಈ ಲೋಕದಲ್ಲೂ ಇಲ್ಲ ಪರಲೋಕವೂ ಇಲ್ಲ, ಎಲ್ಲೂ ಈ ಲೋಕದಲ್ಲಾಗಲಿ ಪರಲೋಕದಲ್ಲಾಗಲಿ ಎಲ್ಲೂ ಸುಖವೇ ಇಲ್ಲದಂತಾಗುತ್ತೆ ಅಂತ. ನಾಯಂ ಲೋಕೋಸ್ತಿ ನ ಪರೋ ನ ಸುಖಂ ಸಂಶಯಾತ್ಮನಃ. ಹೀಗೆ ಸಂಶಯಾತ್ಮ ಅಂದರೆ ಈ ವಿಷಯಗಳಲ್ಲಿ ಯಾರಿಗೆ ಸಂಶಯ ಇರುತ್ತೋ ಅವರಿಗೆ ಈ ಲೋಕದಲ್ಲಾಗಲಿ ಅಥವಾ ಪರಲೋಕದಲ್ಲಾಗಲಿ ಸುಖ ಸಿಗೋದಿಲ್ಲ ಅಂತ ಶ್ರೀಕೃಷ್ಣ ಹೇಳ್ತಾನೆ.